ನಿಮ್ಮ ಹಾರ್ಟ್ನ ಹೆಲ್ತಿಯಾಗಿ ಇಡೋದಕ್ಕಾಗಿರಬಹುದು, ಡಯಾಬಿಟಿಕ್ ಅವ್ರಿಗೆ ಶುಗರ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಮತ್ತು ಕೊಲೆಸ್ಟ್ರಾಲ್ ಇರೋರಿಗೆ ಕೊಲೆಸ್ಟ್ರಾಲ್ನ ಲೋ ಮಾಡೋದಕ್ಕೆ, ಹೇರ್ ಫಾಲ್ ಆಗ್ತಾಯಿದೆ ನನಗೆ ಅನ್ನೋರಿಗೆ ಹೇರ್ ಫಾಲ್ನ ಕಡಿಮೆ ಮಾಡೋದಕ್ಕೆ, ಮತ್ತು ನನಗೆ ಯಂಗ್ ಮತ್ತು ಗ್ಲೋಯಿಂಗ್ ಸ್ಕಿನ್ ಬೇಕು ಅನ್ನೋರಿಗೆ, ಹಾರ್ಮೋನಲ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಇರೋರಿಗೆ, ಪ್ರತಿಯೊಬ್ಬರಿಗೂ ಒಂದೇ ಒಂದು ಮೆಡಿಸನ್ ಅಂತ ಅಂದರೆ ಅದು ಫ್ಲ್ಯಾಕ್ಸ್ ಸೀಡ್ಸು. ಬಟ್ ನಾವು ಫ್ಲ್ಯಾಕ್ಸ್ ಸೀಡ್ಸ್ನ ಮೆಡಿಸನ್ ರೀತಿ ತೊಗೊತೀವಿ ಅಂದರೆ ಅದ್ರ ರುಚಿ ಯಾರಿಗೂ ಇಷ್ಟ ಆಗೋದಿಲ್ಲ. ಬಟ್ ಆದರೆ ಅದನ್ನು ನಮ್ಮ ಡೈಲಿ ಡಯೆಟ್ಟಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು ಫ್ಲ್ಯಾಕ್ಸ್ ಸೀಡ್ಸ್ನ. ಈ ಫ್ಲ್ಯಾಕ್ಸ್ ಸೀಡ್ಸ್ನ ಉಪಯೋಗಿಸ್ಕೊಂಡು ರುಚಿಯಾಗಿ ಇವತ್ತು ನಾವು ಚಟ್ನಿ ಪುಡಿ ಮಾಡೋಣ. ಅದು ಮನೆಯವರೆಲ್ಲ ಕೇಳಿ ಹಾಕಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿ ಬರುತ್ತೆ ಇದು ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ ಪುಡಿ. ನಮ್ಮನೇಲಂತೂ ಈ ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ ಪುಡಿನ ಡೈಲಿ ಕನ್ಸ್ಯೂಮ್ ಮಾಡ್ತೀವಿ. ಇದು ಚಪಾತಿಗಾಗಿರಬಹುದು, ಜೋಳದ ರೊಟ್ಟಿಗೆ ಮತ್ತು ರೈಸಿಗೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ರೈಸಿಗೆ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಅಂತೂ ರುಚಿ ತುಂಬ ಅದ್ಭುತವಾಗಿ ಬರುತ್ತೆ. ಚಪಾತಿಗೂ ಅಷ್ಟೇ ಬರೀ ಚಟ್ನಿ ಪುಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ರೋಲ್ ಮಾಡಿಕೊಟ್ರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ ಚಟ್ನಿ ಪುಡಿನ ಚಪಾತಿ ಜೊತೆಗೆ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಇವತ್ತು ದಂಟಿನ ಸೊಪ್ಪಿನ ಪಲ್ಯ ಮಾಡಿದ್ವಿ. ದಂಟಿನ ಸೊಪ್ಪಿನ ಪಲ್ಯ, ಚಪಾತಿ ಮತ್ತು ಫ್ಲ್ಯಾಕ್ಸ್ ಸೀಡ್ ಚಟ್ನಿ ಪುಡಿ, ತುಪ್ಪ ಅದ್ಭುತವಾಗಿರುತ್ತೆ ರುಚಿ ಅಂತೂ. ನಾನಿಲ್ಲಿ 1 ವಾರ ಅಥವಾ 10 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಚಟ್ನಿ ಪುಡಿ ಮಾಡಿಟ್ಕೊತೀನಿ. ಯಾಕಂದರೆ ತುಂಬ ಮಾಡಿ ಇದನ್ನು ಸ್ಟೋರ್ ಮಾಡಿಟ್ರೆ ಅದು ಅದ್ರ ಪ್ರಾಪರ್ಟೀಸ್ನ ಕಳ್ಕೊಂಡು ಬಿಡುತ್ತೆ. ನಮ್ಮ ವೆಜಿಟೇರಿಯನ್ಸ್ಗೆ ಒಮೆಗಾ 3 ರಿಚ್ ಇರೋ ಬೆಸ್ಟ್ ಫುಡ್ ಸೋರ್ಸ್ ಅಂದರೆ ಅದು ಫ್ಲ್ಯಾಕ್ಸ್ ಸೀಡ್ಸು. ಅದನ್ನು ನಾವು ಈಸಿಯಾಗಿ ನಮ್ಮ ಡಯೆಟಲ್ಲಿ ಡೈಲಿ ಕನ್ಸ್ಯೂಮ್ ಮಾಡಬಹುದು ಈ ಚಟ್ನಿ ಪುಡಿ ಮೂಲಕ. ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ಅಥವಾ ಜಸ್ಟ್ ಒಂದು ಚಪಾತಿಗೆ ಇದನ್ನು ಹಾಕ್ಬಿಟ್ಟು ರೋಲ್ ಮಾಡಿಕೊಟ್ರು ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದು. ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಬ್ರೈನು ತುಂಬಾ ಶಾರ್ಪ್ ಆಗುತ್ತೆ. ಮತ್ತು ಫೀಮೇಲ್ಸ್ಗೆ, ಎಕ್ಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಹಾರ್ಮೋನಲ್ ಬ್ಯಾಲೆನ್ಸ್ ಇಶ್ಯೂಸ್ ಇರುತ್ತಲ್ಲ, ಅವ್ರಿಗೂ ಅಷ್ಟೇ ಇದು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಹಾರ್ಮೋನಲ್ ಬ್ಯಾಲೆನ್ಸ್ ಆಗುತ್ತೆ. ಮತ್ತು 45 ಏಜ್ ಆಗಿರೋ ಲೇಡೀಸ್ಗಳಿಗಂತೂ, ಫೀಮೇಲ್ಸ್ಗೆ ಮೆನುಪಾಸ್ ಸ್ಟೇಜಲ್ಲಿ ಏನು ಬಂದಿರ್ತಾರಲ್ಲ ಅವ್ರಿಗೂ ಅಷ್ಟೇ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಡೈಲಿ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಹಾರ್ಮೋನಲ್ ಬ್ಯಾಲೆನ್ಸ್ ಆಗುತ್ತೆ. ನೋಡಿ, ಆ ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ ಪುಡಿಗೆ ತುಪ್ಪ ಹಾಕ್ಕೊಂಡು ಉಪಯೋಗಿಸ್ತಾ ಇದ್ದೀವಿ ಇಲ್ಲಿ. ತುಪ್ಪದ ಬೆನಿಫಿಟ್ಟು, ಹೋಮ್ ಮೇಡ್ ಗೀ ಬೆನಿಫಿಟ್ಸು ಲಾಸ್ಟ್ ವಿಡಿಯೋದಲ್ಲಿ ನಾವೆಲ್ಲ ನೋಡಿದ್ವಿ, ತಿಳ್ಕೊಂಡಿದ್ವಿ ಕೂಡ ಅದ್ರ ಬಗ್ಗೆ. ಈ ಫ್ಲ್ಯಾಕ್ಸ್ ಸೀಡ್ಸ್ನ ಈ ಥರ ರಾ ಸೀಡ್ಸ್ ರೂಪದಲ್ಲಿ ತೊಗೊಳ್ಳೋದು ತುಂಬ ಡೇಂಜರಸ್ಸು. ಯಾಕಂದರೆ ಇದು ಹಾರ್ಡ್ ಟು ಡೈಜೆಸ್ಟು. ಇದನ್ನು ಹುರಿದ್ಬಿಟ್ಟು ಪೌಡರ್ ಫಾರ್ಮಲ್ಲೇ ತೊಗೋಬೇಕು. ಇನ್ನು ನಾವು ಈ ಫ್ಲ್ಯಾಕ್ಸ್ ಸೀಡ್ಸಲ್ಲಿರೋ ವೈಟಮಿನ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದರಲ್ಲಿ B1 ಇದೆ, B3 ಇದೆ, ಮತ್ತು B6 ಇದೆ, B9 ಇದೆ, ಮತ್ತು ಕಾಪರ್ ಇದೆ, ಪ್ರಾಸ್ಪರಸ್ ಇದೆ, ಜಿಂಕ್ ಇದೆ, ಕ್ಯಾಲ್ಶಿಯಮ್ ಇದೆ, ವೈಟಮಿನ್ ಇ ಇದೆ. ಜಿಂಕ್ ಮತ್ತು ವೈಟಮಿನ್ ಇ ಇರೋದ್ರಿಂದ ಹೇರ್ಸ್ಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು ತುಂಬ ಬೆನಿಫಿಟ್ ಇದೆ ಇದರಿಂದ. ಮತ್ತು ಕ್ಯಾಲ್ಶಿಯಮ್ ಕೂಡ ಇರೋದ್ರಿಂದ ಬೋನ್ಸ್ಗೆಲ್ಲ, ಆರ್ಥರೈಟಿಸ್ ಅವ್ರಿಗೆ ಎಕ್ಸ್ಪೆಷಲಿ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ ಪುಡಿ. ಇವಾಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನಿಲ್ಲಿ 1 ಬೌಲಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ, 3/4 ಬೌಲಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಈ ರೀತಿ ತೊಗೊಳ್ಳೋದ್ರಿಂದ ಟೇಸ್ಟು. ಮತ್ತು ಕರಿಬೇವು ತೊಗೊಂಡಿದ್ದೆ 1 ಬೌಲು. ಮತ್ತು ಇಲ್ಲಿ ಸೇಮ್ ಬೌಲ್ ಏನು ಕಡಲೆಬೀಜ ತೊಗೊಂಡಿದ್ನಲ್ಲ ಅದರಲ್ಲೇ 1/4 ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ 1 ಗೆಡ್ಡೆಯಷ್ಟು. ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಸುಮಾರು ಅದು ಒಂದು 5 ಟೀ ಸ್ಪೂನ್ ಇದೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ತೊಗೋಬಹುದು. ಉಪ್ಪು ತೊಗೊಂಡಿದ್ದೀನಿ ಇಲ್ಲಿ, ಮತ್ತು 1 ಟೀ ಸ್ಪೂನಷ್ಟು ಟರ್ಮರಿಕ್ ತೊಗೊಂಡಿದ್ದೀನಿ, ಮತ್ತು ಟ್ಯಾಮ್ರಿಡ್ ತೊಗೊಂಡಿದ್ದೀನಿ, ಹುಣಸೆ ಹಣ್ಣು. ಉಪ್ಪು, ಹುಳಿ, ಖಾರ ಎಲ್ಲ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನಿಮ್ಮ ಮನೆಯಲ್ಲಿ ಹೇಗೆ ಉಪಯೋಗಿಸ್ತೀರಾ ಖಾರ ಎಲ್ಲ ಅದಕ್ಕೆ ತಕ್ಕನಾಗಿ ನೀವು ಉಪಯೋಗಿಸಬಹುದು. ಈ ಚಟ್ನಿ ಪುಡಿಗೆ ಕೊಬ್ಬರಿನ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ಒಂದು 1/4 ಬೌಲಷ್ಟು ಕೊಬ್ಬರಿನ ತೊಗೊಂಡಿರೋದು ನಾನು. ನೆಕ್ಸ್ಟ್ ಈಗ ಪ್ರತಿಯೊಂದನ್ನು ಹುರ್ಕೊಳ್ಳೋಣ, ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಫಸ್ಟು ಕಡಲೆಬೀಜ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕಡಲೆಬೀಜ ಬೆನಿಫಿಟ್ ಅಂತೂ ನಾವು ಹೇಳಂಗೆ ಇಲ್ಲ, ಹಿಂದಿನ ಕಾಲದಿಂದನೂ ಹೇಳ್ಕೊಂಡು ಬಂದಿದ್ದಾರೆ ಕಡಲೆಬೀಜ ಬಡವರ ಬಾದಾಮಿ ಅಂತ.
ಇದನ್ನು ನಾವು ಡೈಲಿ ಉಪಯೋಗಿಸೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನೋಡಿ, ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಗರಿಗರಿಯಾಗಿ ಆಗಬೇಕು, ಕ್ರಿಸ್ಪಿಯಾಗಿ ಕಡಲೆ ಬೀಜ. ನೆಕ್ಸ್ಟ್ ಇಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ನ ನಾವು ಫ್ರೈ ಮಾಡ್ಕೊಳ್ಳೋಣ. ಆಲ್ರೆಡಿ ಬಾಣಲಿ ಬಿಸಿ ಇರೋದ್ರಿಂದ ತುಂಬ ಬೇಗ ಫ್ರೈ ಆಗೋಗುತ್ತೆ ಫ್ಲ್ಯಾಕ್ಸ್ ಸೀಡ್ಸು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ ಮತ್ತು ಫ್ಲ್ಯಾಕ್ಸ್ ಸೀಡ್ಸು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ರುಚಿ ಒಳ್ಳೆ ರುಚಿ ಬರುತ್ತೆ ಎರಡನ್ನೂ ನಾವು ಹಾಕೋದ್ರಿಂದ. ನೋಡಿ, ಇದು ಆಗಿದೆ. ಇವಾಗ ಅದು ಚಿಟಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ, ಆವಾಗ ಇದು ಫ್ರೈ ಆಗಿದೆ ಅಂತ ನಾವು ತಿಳ್ಕೊಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ರುಚಿ ಬರೋದು ಚಟ್ನಿ ಪುಡಿ. ಇಲ್ಲಾಂದರೆ ಅದ್ರದ್ದು ರಾ ಸ್ಮೆಲ್ ಬಂದರೆ ಚಟ್ನಿ ಪುಡಿ ಅಷ್ಟು ರುಚಿ ಅನಿಸೋದಿಲ್ಲ. ಇದು ಹುರಿದಿದ್ದು ಆಗಿದೆ. ಇವಾಗ ತೆಗ್ಯೋಣ. ಇದು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕಿದು. ನೋಡಿ, ಆಗಿದೆ, ತೆಗ್ಯೋಣ. ನೆಕ್ಸ್ಟ್ ಈಗ ಕೊಬ್ಬರಿ ಹುರ್ಕೊಳ್ಳೋಣ. ಇದು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಕೊಬ್ಬರಿ ಹಾಕೋದ್ರಿಂದ. ಇದನ್ನು ಕ್ಲೀನಾಗಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಆಗಿದೆ ಇವಾಗ, ಇದು ತೆಗ್ಯೋಣ. ಈ ಡ್ರೈ ಸ್ಕಿನ್ ಇಶ್ಯೂ ಇರೋರಿಗೂ ಅಷ್ಟೇ ಈ ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ ಪುಡಿ ಉಪಯೋಗಿಸೋದ್ರಿಂದ ಸ್ಕಿನ್ನು ತುಂಬ ಹೈಡ್ರೇಟ್ ಆಗಿರುತ್ತೆ. ನೆಕ್ಸ್ಟ್ ಇವಾಗ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪಿನ ಬೆನಿಫಿಟ್ಸ್ ಅಂತೂ ಹೇಳಂಗೆ ಇಲ್ಲ ಬಿಡಿ, ಅಷ್ಟು ಬೆನಿಫಿಟ್ಸ್ ಇದೆ. ಡಯಾಬಿಟಿಕ್ ಅವ್ರಿಗಂತೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಕರಿಬೇವಿನ ಸೊಪ್ಪು ಉಪಯೋಗಿಸೋದ್ರಿಂದ. ಡೈಲಿ ಬ್ಲಡ್ ಶುಗರ್ನ ಬ್ಯಾಲೆನ್ಸ್ ಮಾಡೋ ಪ್ರಾಪರ್ಟೀಸ್ ಈ ಕರಿಬೇವಿನ ಸೊಪ್ಪಲ್ಲಿದೆ. ನೋಡಿ, ಈ ಥರ ಗರ್ಗರಿಯಾಗಿ ಆಗಬೇಕು ಕರಿಬೇವಿನ ಸೊಪ್ಪು, ಹಸಿ ಇರಬಾರ್ದು. ಆಗಿದೆ ಇವಾಗ ಇದು. ಇವಾಗೆಲ್ಲ ಏನು ಹುರ್ಕೊಂಡಿದ್ವಲ್ಲ, ಕಡಲೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಕೊಬ್ಬರಿ, ಕರಿಬೇವು, ಇದನ್ನೆಲ್ಲ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ. ಸ್ವಲ್ಪ ತಣ್ಣಗಾಗಬೇಕು, ನಂತರ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನೋಡಿ, ಎಲ್ಲ ತಣ್ಣಗಾಗಿದೆ ಇವಾಗ. ಈ ಪೌಡರ್ನ ನಾವು ಡೈಲಿ ಊಟಕ್ಕಾಗಿರ್ಬೋದು, ತಿಂಡಿಗಾಗಿರ್ಬೋದು ಒಂದೊಂದು ಸ್ಪೂನ್ ಕನ್ಸ್ಯೂಮ್ ಮಾಡೋದ್ರಿಂದ ನೋಡಿ ನಿಮ್ಮ ಬಾಡಿನಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನೀವೇ ಚೇಂಜಸ್ ಕಾಣ್ತೀರಾ ಹೆಲ್ತಲ್ಲಿ. ನೋಡಿ, ಈ ಥರ ಕಡಲೆ ಬೀಜ ಈ ಥರ ಚೆನ್ನಾಗಿ ಫ್ರೈ ಆಗಿರಬೇಕು. ಇವಾಗ ಎಲ್ಲ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಒನ್ ಬೈ ಒನ್ನು. ನಾವೇನೇ ಒಂದು ವಾರ 10 ದಿನ ಸ್ಟೋರ್ ಮಾಡ್ತೀವಿ ಅಂದರೂ ಪ್ರತಿಯೊಂದು ಈ ಥರ ರೋಸ್ಟ್ ಆಗಿರ್ಬೇಕು ಚೆನ್ನಾಗಿ. ಇವಾಗ ಒನ್ ಬೈ ಒನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಎಲ್ಲ ಒಟ್ಟಿಗೆ ನಾವು ಗ್ರೈಂಡ್ ಮಾಡಬಹುದು ಇದು. ನೆಕ್ಸ್ಟ್ ಇವಾಗ ಕೊಬ್ಬರಿ ಏನು ಹುರ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ನೆಕ್ಸ್ಟು ಕರಿಬೇವು ಹಾಕ್ಕೊತಾ ಇದ್ದೀನಿ. ಕೆಲವರು ಬೆಲ್ಲ ಕೂಡ ಹಾಕ್ತಾರೆ, ನಮ್ಮನೇಲಿ ಬೆಲ್ಲ ಉಪಯೋಗಿಸೋದಿಲ್ಲ, ಹಾಕಲ್ಲ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಕೆಲವರು ತುಂಬ ಹುಳಿ ಉಪಯೋಗಿಸೋರು ಜಾಸ್ತಿ ಹಾಕ್ಕೋಬೋದು. ನಮ್ಮನೇಲಿ ಸ್ವಲ್ಪ ಹುಳಿ ಕಡಿಮೆ ಉಪಯೋಗಿಸೋದ್ರಿಂದ ನಾನು ಕಡಿಮೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಅರಿಶಿನ ಹಾಕಿದ್ದೀನಿ, ಉಪ್ಪು ಹಾಕ್ಕೊತಾ ಇದ್ದೀನಿ, ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಸುಮಾರು ಒಂದು 5 ಟೀ ಸ್ಪೂನ್ ಇದೆ ಇದು. ಸ್ವಲ್ಪ ಖಾರ ಮುಂದೆನೇ ಇದ್ದರೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಎಲ್ಲ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಫೈನ್ ಪೌಡರ್ ಆಗಬೇಕು, ತರಿಯಾಗಿ ಪೌಡರ್ ಮಾಡಬಾರ್ದು. ಇದು ಫ್ಲ್ಯಾಕ್ಸ್ ಸೀಡ್ಸು ಕಾಣಬಾರ್ದು ಎಲ್ಲೂ, ಆ ಥರ ಫೈನ್ ಪೌಡರ್ ಆಗಬೇಕು. ನೋಡಿ, ಇದು ಆ ಥರ ಮಿಕ್ಸಿನಲ್ಲಿ ಸ್ಟಿಕ್ ಆಗುತ್ತೆ. ಈ ಥರ ಒಂದು ಸರಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಆಗಿದೆ ಇವಾಗ, ಫೈನ್ ಪೌಡರ್ ಆಗಿದೆ. ನೋಡಿ, ಈ ಥರ ಫೈನ್ ಪೌಡರ್ ಆಗಬೇಕದು, ಆವಾಗಲೇ ಆ ರುಚಿ ಬರೋದದು. ನೋಡಿ, ಇವಾಗ ರೆಡಿ ಆಯಿತು ಚಟ್ನಿ ಪುಡಿ.
ಇದು ಸ್ವಲ್ಪ ತಣ್ಣಗಾದಮೇಲೆ ಆಲ್ರೆಡಿ ನಾವು ತಣ್ಣಗೆ ಮಾಡಿರ್ತೀವಿ, ಎಲ್ಲ ಐಟಮ್ಸು ತಣ್ಣಗೆ ಮಾಡೇ ಗ್ರೈಂಡ್ ಮಾಡಿರ್ತೀವಿ. ಆದರೂ ಇದು ಸ್ವಲ್ಪ ತಣ್ಣಗಾದಮೇಲೆ ಈ ಥರ ಗಾಜಿನ ಕಂಟೈನರಲ್ಲಿ ನಾವು ಸ್ಟೋರ್ ಮಾಡಬಹುದು. ಈ ಚಟ್ನಿ ಪುಡಿ ನಮ್ಮ ಮನೆಯಲ್ಲಿ ಒಂದು ವಾರಕ್ಕೆ ಖಾಲಿಯಾಗಿ ಹೋಗ್ಬಿಡುತ್ತೆ. ಎಲ್ಲ ಕೇಳಿ ಹಾಕಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿ ಬರುತ್ತೆ ಇದು ಟೇಸ್ಟು. ಟೇಸ್ಟ್ ಹೇಗೆ ಬಂದಿದೆ ಇವಾಗ ನೋಡೋಣ. ಈ ಮೆಜರ್ಮೆಂಟ್ನ ಫಾಲೋ ಮಾಡಿದ್ರೆ ಉಪ್ಪು ಹುಳಿ ಖಾರ ಪರ್ಫೆಕ್ಟಾಗಿ ಬರುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್ ಮಾತ್ರ ಫೈನಾಗಿ ನುಣ್ಣಗೆ ಪೌಡರ್ ಆಗಿರಬೇಕಷ್ಟೇ, ಒಳ್ಳೆ ರುಚಿ ಬರುತ್ತೆ ನೋಡಿ. ಬರೀದೇ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ ಈ ಚಟ್ನಿ ಪುಡಿ.